ವರ್ತ್ ಆಫ್ 4600 ಆರ್ 800 ಸಮಥಿಂಗ್ ಏನೋ ಆಗುತ್ತೆ. ಸರಿ, ನಾವು ಹೋಗೋಣ ನಡಿಯಲ್ಲಿ ಹೋಮ್ ಕಲೆಕ್ಷನ್ ಹೋಗಿ ಬಟ್ಟೆ ತಗೊಂಡು ಏನ್ ಕಲೆಕ್ಷನ್ ಸಿಗುತ್ತೆ ನೋಡೋಣ ಬಾ. ಅಲ್ಲಿ ಜ್ಯೂಸ್ ಮತ್ತೆ ಊಟ ಮಾಡಿಕೊಂಡು ಹಾಗೆ. ಗೈಸ್, ಇವತ್ತು ನನ್ನ ಮಗಳು ಸ್ಕೂಲಲ್ಲಿ ಸ್ಪೋರ್ಟ್ಸ್ ಡೇ. ಸೊ ಹಾಗಾಗಿ ಬೆಳಗ್ಗೆ 9:30ಗೆ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ. ಬಂದಿಲ್ಲ ಅಂದಿದ್ರೆ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ವಿ. ನಿನ್ನೆ ಬೇರೆ ತುಂಬ ಕೆಲಸ ಮತ್ತು ಸ್ಟ್ರೆಸ್ ಆಗಿತ್ತು. ಸೊ ಕಂಪಲ್ಸರಿ ಅಂತ ಹೇಳಿರೋದ್ರಿಂದ ಬಂದಿದ್ದೀವಿ. ಸೊ ಬನ್ನಿ ಹೆಂಗೆ ನಡೆಯುತ್ತೆ ಪ್ರೋಗ್ರಾಮ್ ಅಂತ ನೋಡೋಣ. ಫಂಕ್ಷನ್ನ ಆಕ್ಚುಲಿ ಒಂದು ಹಾಲಲ್ಲಿ ಕಂಡಕ್ಟ್ ಮಾಡಿದ್ರು. ಈ ಹಾಲ್ ಬಂದು ಸ್ಕೂಲ್ ಪಕ್ಕದಲ್ಲೇ ಇದೆ. ಸ್ಕೂಲ್ ಅವ್ರದೇನೆ ಇದೆ ಆಕ್ಚುಲಿ. ಹಿಂದಿನ ದಿನನೇ ಮ್ಯಾಮ್ ನನಗೆ ಕಾಲ್ ಮಾಡಿ ಹೇಳಿದ್ರು, ನಿಮ್ ಮಗಳು ಒಂದು 3-4 ಈವೆಂಟ್ ಅಲ್ಲಿ ಇದ್ದಾಳೆ, ಸೊ ಮಿಸ್ ಮಾಡಬೇಡಿ, ಖಂಡಿತ ಕರ್ಕೊಂಡ್ ಬನ್ನಿ ಅಂತ ಹೇಳಿ. ನಾನು ಹೋಗ್ಬೇಡ್ವೋ ಅಂತ ಕನ್ಫ್ಯೂಷನ್ ಅಲ್ಲೇ ಇದ್ದೆ. ಬಟ್ ಮಿಸ್ ಮಾಡಬಾರ್ದು, ಫಸ್ಟ್ ಟೈಮ್ ಸ್ಪೋರ್ಟ್ಸ್ ಡೇ ಅಲ್ವಾ ಅಂತ ಹೇಳಿ ಕರ್ಕೊಂಡ್ ಬಂದಿದ್ಕು ನಿಜವಾಗ್ಲೂ ಖುಷಿ ಆಯ್ತು. ನಂಗೆ ಪ್ರೌಡ್ ಫೀಲ್ ಅಂತ ಹೇಳ್ಬೋದು. ನಾನ್ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ನನ್ನ ಮಗಳು ಇಷ್ಟು ಚೆನ್ನಾಗಿ ಗೇಮ್ಸ್ ಎಲ್ಲ ಆಡಿ, ಡ್ಯಾನ್ಸ್ ಮಾಡಿ, ಮಾರ್ಚ್ ಫಾಸ್ಟ್ ಮಾಡಿ ನನ್ನನ್ನು ಇಷ್ಟು ಪ್ರೌಡ್ ಫೀಲ್ ಮಾಡ್ತಾಳೆ ಅಂತ ಹೇಳಿ. ಅಫ್ಕೋರ್ಸ್ ಅವಳು ನರ್ಸರಿ, ಬಟ್ ಅವಳು ಎನರ್ಜಿ ಲೆವೆಲ್ ಅಂತೂ ತುಂಬಾ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅವ್ರ ಟೀಚರ್ಸ್ ಎಲ್ಲ ಹಂಗೆ ಹೇಳ್ತಾರೆ. ಇವಾಗ ಏನ್ ಡ್ಯಾನ್ಸ್ ಮಾಡ್ತಿದ್ದಾಳೆ, ಇದು ಬರೀ ಸೆಲೆಕ್ಟೆಡ್ ಮೆಂಬರ್ಸ್ ಮಾತ್ರನೇ ಅವರು ಚಾಯ್ಸ್ ಮಾಡಿದ್ದಂತೆ, ಯಾರ್ಯಾರು ಚೆನ್ನಾಗಿ ಆಕ್ಟಿವ್ ಆಗಿ ಡ್ಯಾನ್ಸ್ ಮಾಡ್ತಾರೆ. ಅದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ಲು. ವಾಯ್ಸ್ ಓವರ್ ಏನು ಕೊಡ್ತಾ ಇದೀನಿ ಅಂತಂದ್ರೆ ನಿಮ್ಗೆ ಗೊತ್ತು, ಸಾಂಗ್ ಪ್ಲೇ ಮಾಡ್ತಾರೆ, ನಾನು ಕಂಪ್ಲೀಟ್ ಸಾಂಗ್ ನ ಪ್ಲೇ ಮಾಡೋದಿಕ್ಕಾಗಲ್ಲ. ಸೊ ಹಂಗಾಗಿ ಇವಾಗ ಇದೊಂದು ಗೇಮ್ ಆಡಿಸ್ತಾರೆ ನೋಡಿ. 5 ಜನ ಮಕ್ಳನ್ನ ನಿಲ್ಸಿದ್ದಾರೆ. ಅನ್ಬಿಲೀವೇಬಲ್. ನನ್ ಮಗಳು ಎಷ್ಟು ಚೆನ್ನಾಗಿ ಅದೆಲ್ಲ ಪಿಕಪ್ ಮಾಡಿ ಬ್ಯಾಗ್ ಒಳಗಡೆ ಹಾಕೊಂಡು ಫಸ್ಟ್ ಬಂದ್ಲು ಅವಳು. ಸಿಕ್ಕಾಪಟ್ಟೆ ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಖುಷಿ ಆಗೋಯ್ತು. ಅದ್ರ ಜೊತೆಗೆ ನನ್ಗೆ ಅವ್ರನ್ನ ನೆನೆಸ್ಕೊಂಡಂತೂ ಇನ್ನೂ ಬೇಜಾರಾಗೋಯ್ತು. ಬಟ್ ಕಂಟ್ರೋಲ್ ಮಾಡ್ಕೊಂಡು ಮಗಳು ಖುಷಿನ ನಾನು ಎಂಜಾಯ್ ಮಾಡ್ತಾ ಇದ್ದೆ. ಇದಾದ್ಮೇಲೆ ಏನದೇ ಪ್ರೈಸ್ ಅನೌನ್ಸ್ಮೆಂಟ್ ಎಲ್ಲ ಮಾಡಿ ಪ್ರೈಸ್ ಎಲ್ಲ ಕೊಟ್ರು. ಆಮೇಲೆ ಬುಕ್, ಸರ್ಟಿಫಿಕೇಟ್, ಮೆಡಲ್ ಎಲ್ಲ ಕೊಟ್ರು. ಫಸ್ಟ್ ಟೈಮ್ ಅಲ್ವಾ, ಅವಳು ಎಕ್ಸೈಟ್ ಆಗಿದ್ಲು ಅಂಡ್ ನಾನು ಅಷ್ಟೇ ಎಕ್ಸೈಟ್ ಆಗಿದ್ದೆ. ಯೂರೋ ಕಿಡ್ಸಿಗೆ ಹಾಕಿರೋದಕ್ಕೂ ಏನೋ ಒಂಥರ ಖುಷಿ ನನಗೆ ಆಬ್ವಿಯಸ್ ಆಗಿ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟಿವಿ. ಆಗ್ಲಿ 1:30 ಆಗೋಗಿತ್ತು. ಗೈಸ್, ಇವಾಗ ಇದೆಲ್ಲ ಏನ್ ಗೊತ್ತಾ, ಮನೆದು ಪ್ರಾವಿಷನ್ಸ್ ಅಂತ ಗೊತ್ತು. ಬಟ್ ಏನಪ್ಪಾ ಅಂದ್ರೆ ಇದು ಯುಗಾದಿಗೆ ಅಂತ ಅನ್ಬಿಟ್ಟು ನಮ್ಮಪ್ಪ 2 years ಇಂದ ಚೀಟಿ ಹಾಕ್ತಾ ಇದ್ರು. ಫಸ್ಟ್ನೇ ಸಲ 300 ಏನೋ ಕಟ್ಸ್ಕೊಂಡಿದ್ರು. ಇವಾಗ 400 ಎವ್ರಿ ಮಂತ್ ಕಟ್ಸ್ಕೊಂಡು ಯುಗಾದಿಗೆ ಬಂದಿದೆ. ಇವಾಗ ಏನೇನೆಲ್ಲ ಕಳ್ಸವ್ರೆ ತೋರಿಸ್ತೀನಿ ನೋಡಿ. ಎವ್ರಿ ಮಂತ್ 400 ಅಂದ್ರೆ 12 months. ಓಕೆನಾ? ಇದು 400 ಅಂದ್ರೆ ವರ್ತ್ ಆಫ್ 4600 ಆರ್ 800 ಸಮಥಿಂಗ್ ಏನೋ ಆಗುತ್ತೆ. ಚಿನ್ನಿಯಲ್ಲಿ ಫೋನ್ ತಗೊಂಬ, ಅಲ್ಲಿ ತಗೊಂಬ ಬೇಗ. ಇಂಟು 12 4800 ವರ್ತ್ ಇದ್ರಲ್ಲಿ ಇದ್ಯಾ ಅಂತ ಇವಾಗ ನೋಡೋಣ ಬನ್ನಿ, ಆಯ್ತಾ? ಇವಾಗ ಇದು 26 kgದು ರೈಸ್, ಆಯ್ತಾ? ಕಂಪ್ಲೀಟ್ ರೈಸ್. ಏನ್ ರೈಸ್ ಅಪ್ಪ ಇದು? ಸೋನಾ ಮಸೂರಿ ಅಂತ. ಇದು ಬುಲೆಟ್ ಅಂತ ಬರ್ದೈತೆ ಅದ್ರ ಮೇಲೆ. ಇವನ್ ಯಾಕೋ ಕುತ್ಕೊಂಡ ಇಲ್ಲಿ. ಕಲ್ಲುಪ್ಪು 1 ಪ್ಯಾಕೆಟ್, ಪುಡಿ ಉಪ್ಪು, ಇದು ಹೆಸರು ಬೇಳೆ, ಹೆಸರು ಕಾಳು, ಆಮೇಲೆ ಶಾವ್ಗೆ ಪ್ಯಾಕೆಟ್, ಚಿರೋಟಿ ರವೆ, ಸಕ್ಕರೆ. ಇದೆಲ್ಲ ಏನೇನ್ ಕ್ವಾಂಟಿಟಿ ಅಂತಂದ್ರೆ ಎಲ್ಲ 1 kg, 1/2 kg ಹಂಗಿದೆ. ಬಟ್ ನೋಡೋಣ. ಇದು ಕಡ್ಲೆ ಬೇಳೆ, ಕಡ್ಲೆಬೇಳೆ,
ಕಡ್ಲೆಬೇಳೆ, ಸುಮ್ಮನಿರಪ್ಪ ನೀನೆಲ್ಲ ಇದ್ ಮಾಡ್ಬೇಡ. ಇದು ತೊಗರಿ ಬೇಳೆ ಕೊಡ ಇಲ್ಲಿ. ಅವಲಕ್ಕಿ, ಆಮೇಲೆ ಕಡ್ಲೆ ಹಸಿಟ್ಟು, ಇದು ಬಾಸುಮತಿ ರೈಸ್ ಅಂತೆ. ಇರಲ್ಲ ನನ್ ಮಗನೇ. ಇದು ಹಪ್ಪಳ ಒಂದ್ ಪ್ಯಾಕೆಟ್, ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಗರಂ ಮಸಾಲ, ಇದು ಕಡ್ಲೆ ಕಾಳು, ಇಲ್ಲ ನೋಡ್ರಿ ದ್ರಾಕ್ಷಿ ಮತ್ತೆ ಗೋಡಂಬಿ 70 ರೂಪಾಯಿ ಕೊಟ್ಟವ್ರೆ. 2 ಪ್ಯಾಕೆಟ್ ಎಣ್ಣೆ ಸನ್ಪ್ಯೂರ್ದು. ಅದಾದ್ಮೇಲೆ ಬೆಲ್ಲ ಯಾಕೋ ಕಾಣೆ ಎಷ್ಟೊಂದು ಕೊಟ್ಬಿಟ್ಟವ್ರೆ. ನನ್ಗೇನ್ ಯೂಸೇ ಆಗಲ್ಲ ಬೆಲ್ಲ. 2 kg ಕೊಟ್ಟವ್ರೆ ಬೆಲ್ಲ. ಏನ್ ಮಾಡೋದಪ್ಪ, ನಮ್ಮ ಮನೆಗ್ ತಗೊಂಡ್ ಹೋಗ್ಬೇಕಷ್ಟೇ ಬೆಲ್ಲನ. ಅಮ್ಮ ಇದ್ದಿದ್ರೆ ಎಲ್ಲ ಮಾಡಿರೋರು. ಇದೆಲ್ಲ ಇವಾಗ ನೆಕ್ಸ್ಟ್ ಸಲಿಂದ ಹಾಕಲ್ಲ ಅಂತ ಹೇಳ್ಬಿಟ್ರು ನಮ್ಮಪ್ಪ. ಏನಕ್ಕಮ್ಮ ಬೇಡ ಅಂತ. ಇದು ವೀಟ್ ಫ್ಲೋರ್, ಮೈದಾನೂ ಯೂಸ್ ಇಲ್ಲ, ಬೆಲ್ಲನೂ ಯೂಸ್ ಇಲ್ಲ. ಆಮೇಲೆ ಇದೇನೋ ಸಣ್ಣ ಪುಟ್ಟದ್ ಕೊಟ್ಟವ್ರೆ, ತೋರಿಸ್ತೀನಿ ಬನ್ನಿ. ಯುಗಾದಿಗೆ ಅಂತ ಅನ್ಬಿಟ್ಟು ಮಟನ್ ಮಸಾಲ, ಚಿಕನ್ ಮಸಾಲ, ಚಿಲ್ಲಿ ಪೌಡ್ರು ಇವೆಲ್ಲ 70 ರೂಪಾಯಿ ಕೊಟ್ಬಿಟ್ಟವ್ರೆ. ಧನಿಯಾ ಪೌಡ್ರು, ಏಲಕ್ಕಿ ನೋಡಿ, ಪಿಕಲ್ಲು, ಇದು ಚಕ್ಕೆ, ಲವಂಗ, ಇಲ್ಲೋಡಿ ಗೈಸ್, ಇದು ಪಲಾವ್ ಸಾಮಾನು, ಗಸಗಸೆ. ಓಕೆನಾ, ಇಷ್ಟೆಲ್ಲ ಕೊಟ್ಟವ್ರೆ. ಕೊಡಪ್ಪ ಇಲ್ಲಿ ನೀನು. ದ್ರಾಕ್ಷಿ ಗೋಡಂಬಿ ಹೇಳ್ದೆ. ಒಂದೇ ಒಂದು ತುಪ್ಪ ಮಿಸ್ ಮಾಡವ್ರೆ. ನಾನು ನಮ್ಮಪ್ಪ ಯೋಚನೆ ಮಾಡ್ತಾ ಇದ್ದೀವಿ, ಇದು 4800 ರೂಪಾಯಿ ವರ್ತಿದ್ಯಾ ಅಂತ ಅಂದ್ಬಿಟ್ಟು. ಅದಕ್ಕೆ ನೆಕ್ಸ್ಟ್ ಸಲಿಂದ ಬೇಡಮ್ಮ ಹಾಕೋದು, ಸುಮ್ನೆ ವೇಸ್ಟ್ ಅಂತ ನಮ್ಮಪ್ಪ ಇವಾಗ ಅನ್ಕೊಂಡು ಹೋದ್ರು ಆಚೆ. ಈ 2 ತಟ್ಟೆ ಕೊಟ್ಟವ್ರೆ ಗಿಫ್ಟ್ ಅಂತ ಅಂದ್ಬಿಟ್ಟು. ಈ ತಟ್ಟೆ ಏನಕ್ಕಪ್ಪ, ನಮ್ಮನೆಯಲ್ಲೇ ಬೆಜ್ಜಾನ್ ತಟ್ಟೆಗಳವೆ, ಬೇಡ ಅಂತ ಲವಂಗ ಬೇಡ ಅಂತ ಮೇಲ್ ಶಿಫ್ಟ್ ಮಾಡ್ಬಿಟ್ಟಿದೀನಿ. ನಮ್ಮ ಅಮ್ಮ ಹೋದ್ಮೇಲೆ ಬೆಜ್ಜಾನ್ ತಟ್ಟೆಗಳವೆ ಕೊಟ್ಟವ್ರೆ. ನೀವೇ ಕಮೆಂಟ್ ಮಾಡ್ಬೇಕು ಇದೆಲ್ಲ ವರ್ತಿದ್ಯಾ ಅಂತ. ಆಮೇಲೆ ಮಟನ್ ಕೊಡ್ತಾರೆ ಯುಗಾದಿ ದಿವಸ. 2 kg ಮಟನ್, 2 kg ಚಿಕನ್ ಕೊಡ್ತಾರೆ. ಯಾಕ್ರೋ ಜಾಸ್ತಿ ಆಯ್ತು ನಿಂದು ನಿಮ್ಮ ಅಕ್ಕನ್ ಜಾಸ್ತಿ ಆಯ್ತು. ಯಾಕ್ರೋ ಹಿಂಗ ಆಡ್ತೀರಾ? ಹಾಕೊಡ್ತೀನಿ ಸುಮ್ಮನಿರ್ರಿ. ಇವಾಗ ಇದೆಲ್ಲ ಎತ್ತಿಕ್ತೀನಿ. ಸ್ವಲ್ಪ ಕಿಚನ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ಬೇಕು. ನಾನು ಸ್ವಲ್ಪ ಕಿಚನ್ ಅರೇಂಜ್ಮೆಂಟ್ಸ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಇನ್ನ ಮನೇನು ಏನು ಕ್ಲೀನ್ ಮಾಡಿಲ್ಲ. 19ನೇ ತಾರೀಕು ಹಬ್ಬ. ಹಬ್ಬಕ್ಕೆ ಅಂತ ಕ್ಲೀನ್ ಮಾಡ್ಬೇಕು ಅನ್ಕೊಂಡಿಲ್ಲ, ಬಟ್ ನೋಡಕ್ ಆಗ್ತಾ ಇಲ್ಲ, ಮೆಸ್ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ನೋಡೋಣ. ಇದೆಲ್ಲ ಸಪ್ರೇಟ್ ಆಗಿ ಎತ್ತಿಡ್ತೀನಿ. ಈ ಮೈದಾ, ಈ ಶಾವ್ಗೆ ಇದೆಲ್ಲ ನಾನೇನ್ ಯೂಸ್ ಮಾಡಲ್ಲ. ನಮ್ಮ ಮನೆಗ್ ತಗೊಂಡ್ ಹೋಗ್ತೀನಿ ನಾವು ಹೋದಾಗ ಅಷ್ಟೇ. ಬೆಲ್ಲ ಏನೇ ಗೈಸ್ ಇಷ್ಟೊಂದು. ನಮ್ಮ ಅಮ್ಮ ಇದ್ದಿದ್ರೆ ಒಬ್ಬಟ್ಟು ಮಾಡಿರೋರು. ನಾನು ತುಂಬಾ ಮಿಸ್ ಮಾಡ್ಕೊಂತೀನಿ. ನಾನು ಒಬ್ಬಟ್ಟು ನಾನು ಎಲ್ಲೂ ತಿನ್ನಲ್ಲ, ನಮ್ಮ ಅಮ್ಮ ಮಾಡೋ ಬಿಟ್ರೆ. ಒಬ್ಬಟ್ಟು ಸಾರು ಅಷ್ಟೇನೆ. ಸುಮ್ನಿರಪ್ಪ ಗೈಸ್, ಇದು ನೆಕ್ಸ್ಟ್ ಡೇ ವ್ಲಾಗು. ಇವಾಗ ಮಕ್ಳಿಗೆ ಬಟ್ಟೆ ಕೊಡ್ಸೋಣ ಅಂತ ಹೇಳ್ಬಿಟ್ಟು ಶಾಪಿಗೆ ಕರ್ಕೊಂಡ್ ಬಂದಿದ್ದೀನಿ ನನ್ನ ಮಗಳನ್ನ. ಇಲ್ಲಿ ತೆಗಿತಾ ಇದೆಯಾ? ಒಂದು ಪೌಡ್ರ್ ಹಾಕ್ಬೇಕಿತ್ತು ನಾನು. ನೋಡಿ, ಪೌಡ್ರ್ ಅವ್ರು ಬಂದರು, ವೆಹಿಕಲ್ ಅವರು ಅಲ್ಲೇ ಆಪೋಸಿಟ್ ನಿಂತವ್ರೆ. ಇದೊಂದು ಕೆಲಸ ಮುಗಿಸ್ಬಿಡೋಣ ಅಂತ ನೋಡಿ. ಆಚೆ ಬಂದರೆ ಪರ್ಸ್ನಲ್ ಕೆಲಸಕ್ಕೆ, ಬಿಸ್ನೆಸ್ ಕೆಲಸನೂ ಬಂದ್ಬಿಡುತ್ತೆ ನನ್ನ ಜೊತೆಗೇನೆ. ಇರಮ್ಮ, ಬರ್ತಾವ್ರಿ, ಇರು, ಅದು ಕೊಟ್ಬಿಟ್ಟು ಹೋಗೋಣ. ನೋಡಿ, ಇದೊಂದಷ್ಟು ಇಮಿಡಿಯೇಟ್ ಮಾಡಬೇಕಿತ್ತು. ಬಂದ್ರಾ? ಸರಿ, ನಾವು ಹೋಗೋಣ ನಡಿಯಲ್ಲಿ. ಹೋಮ್ ಕಲೆಕ್ಷನ್ಗೆ ಹೋಗಿ ಬಟ್ಟೆ ತಗೊಂಡು ಏನು ಕಲೆಕ್ಷನ್ ಸಿಗುತ್ತೆ ನೋಡೋಣ ಬಾ. ತುಂಬಾ ವರ್ಷ ಆದ್ಮೇಲೆ ಹೋಮ್ ಕಲೆಕ್ಷನ್ಸ್ ಬರ್ತಾ ಇದೀನಿ. 1.5 ವರ್ಷ ಆಗೋಗಿತ್ತು ಆಲ್ಮೋಸ್ಟ್. ಮುಂಚೆ ನನ್ನ ಹಸ್ಬೆಂಡ್ ಇದ್ದಾಗ
ಮಂತ್ಲಿ ಒನ್ಸ್ ಆದ್ರೂ ಬರ್ತಾ ಇದ್ವಿ ಮಗಳಿಗೆ ಬಟ್ಟೆ ತಗೊಳಕ್ಕೆ. ಇಲ್ಲಿ ಡೈಲಿ ವೇರ್ ಅಂತೂ ತುಂಬಾ ಚೆನ್ನಾಗಿ ಸಿಗುತ್ತೆ, ಪಾರ್ಟಿ ವೇರ್ ಎಲ್ಲ ಇಲ್ಲಿ ಸಿಗಲ್ಲ. ಏನಿದ್ರು ಮಕ್ಕಳಿಗೆ ಡೈಲಿ ಹಾಕುವಂತದ್ದು ಚೆನ್ನಾಗಿ ಸಿಗುತ್ತೆ. ಬಟ್ ಈ ಸಲಿ ನನ್ಗೆ ಅಷ್ಟು ನನ್ನ ಇಬ್ರು ಮಕ್ಳಿಗೆ ಹೇಳ್ಕೊಳ್ಳೋ ಅಷ್ಟು ಏನು ಸಿಕ್ಲಿಲ್ಲ. ನನ್ ಮಗಳು ಒಂದಷ್ಟು ಬಟ್ಟೆ ಸೆಲೆಕ್ಟ್ ಮಾಡಿದ್ಲು. ಚಿನ್ನಿ ಇಲ್ಲೇನು ಸಿಗ್ತಾ ಇಲ್ಲ, ನಾವು ಬೇರೆ ಶಾಪಿಗೆ ಹೋಗೋಣ ಅಂತಂದೆ. ಮಮ್ಮ ಇದೆಲ್ಲ ಬೇಕೇ ಬೇಕು ಅಂದ್ಲು. ಸೊ ಅವಳ ಖುಷಿಗೋಸ್ಕರ ಒಂದಷ್ಟು ಅವಳೇ ಸೆಲೆಕ್ಟ್ ಮಾಡಿದ್ದನ್ನ ಕೊಡಿಸ್ಕೊಂಡು, ಸೊ ನೆಕ್ಸ್ಟ್ ಬೇರೆ ಇನ್ನೆಲ್ಲಪ್ಪ ಹೋಗೋದು, ನಿಯರ್ ಬೈ ಹೋಗ್ಬೇಕಿತ್ತು. ಬಿಸಿಲು ಬೇರೆ, ಮಗಳನ್ನ ಕರ್ಕೊಂಡು ದೂರ ಬೇಡ ಅಂತ ಹೇಳ್ಬಿಟ್ಟು ನಿಯರ್ ಬೈ ಹೊರಟ್ವಿ ನಾವು. ಸೊ ಹೋಗ್ತಾ ಇದೀವಿ. ಟ್ರಾಫಿಕ್ ಅಂತೂ ಬೇಡ, ಎಷ್ಟು ಟ್ರಾಫಿಕ್ ಇತ್ತು ಅಂದ್ರೆ ಗಾಡಿನ ಆಪೋಸಿಟ್ ನಿಲ್ಸಿದೀವಿ. ಇವಾಗ ನಾವು ಹೋಟೆಲಲ್ಲಿ ಜ್ಯೂಸ್ ಮತ್ತೆ ಊಟ ಮಾಡಿಕೊಂಡು ಹಾಗೆ ಗೋಬಿ ತಿನ್ಕೊಂಡು ಚಿನ್ನಿ ಬಿಸಿಬೇಳೆ ಬಾತ್ ತಿಂದಿದ್ಲು, ನಾನು ತಿಂದಿರ್ಲಿಲ್ಲ. ಇವಾಗ ಜ್ಯೂಸ್ ಬೇಕು ಅಂದ್ಲು ವಾಟರ್ ಮಿಲನ್ಗೆ, ಆರ್ಡ್ರ್ ಮಾಡಿದ್ದೀನಿ. ಹಾಗೆ ಡ್ರೈ ಗೋಬಿ ಆರ್ಡ್ರ್ ಮಾಡಿದ್ದೀನಿ. ನನಗೆ ಮೀಲ್ಸ್ ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಅಲ್ಲಮ್ಮ ಇನ್ನೂ ಶಾಪಿಂಗ್ ಆಗಿಲ್ಲ ನಮ್ಮದು. ಇವಾಗ ಇಲ್ಲಿ ಜ್ಯೂಸ್ ಕೊಡ್ತಾರೆ, ನೀನು తీసుకుంటా ವಾಟರ್ ಮಿಲನ್. ಏನಿದು? ಗೋಬಿ ಪೆಪ್ಪರ್ ಡ್ರೈ ಮಾಡ್ತಾ ಇದಾರೆ ಇರಮ್ಮ. ಅಲ್ಲಿ ಅವರು ಮಾಡ್ಬೇಕಲ್ಲ, ಪ್ರಿಪೇರ್ ಮಾಡ್ಬೇಕಲ್ಲ. ಇವಾಗ ಊಟ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ಓನಮ್ಮ ಉಡುಪಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಐಸ್ ಕ್ರೀಮು. ಇವಾಗ ನಾವು ವಿಶಾಲ್ ಮಾರ್ಟಿಗೆ ಬಂದಿದ್ದೀವಿ. ಬಾರೆ ಬಾಮ್ಮ, ಆಯ್ತು. ಇಲ್ಲಿ ಸ್ವಲ್ಪ ಆಫರ್ಸ್ ಗಳು ಹಾಕಿರ್ತಾರೆ. ಯೂಶಲಿ ಇರುತ್ತೆ 365 days ಅಲ್ಲಿ ಆಲ್ಮೋಸ್ಟ್ ಇರುತ್ತೆ. ಸೊ ಹಂಗಾಗಿ ನೋಡೋಣ ಅಂತ ಹೇಳಿ ಹೋದ್ವಿ. ಓಕೆ ಎಲ್ಲ ಸ್ವಲ್ಪ ಚೆನ್ನಾಗಿರೋದೇ ಸಿಕ್ತು. ಒಂದಷ್ಟು ತಗೊಂಡ್ವಿ. ಅದ್ರಲ್ಲೂ ಮಗಳು ಡಿಮ್ಯಾಂಡು, ಬರೀ ಅವಳಿಗೆ ತಗೋಬೇಕಂತೆ, ತಮ್ಮಂಗ್ ತಗೋಬಾರ್ದಂತೆ. ಹಂಗೂ ಹಿಂಗೂ ಆಡ್ಕೊಂಡು ಒಂದಷ್ಟು ಅವ್ರ ತಮ್ಮಂಗೂ ತಗೊಂಡು ಅವಳಿಗೂ ತಗೊಂಡು ಮನೆ ಕಡೆ ಹೊರಟ್ವಿ. ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಯುಗಾದಿ ಹಬ್ಬದ ವ್ಲಾಗ್ ಅಲ್ಲಿ ಸಿಗ್ತೀನಿ ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್. ನೋಡಿ, ಅದು ಸೆಂಟ್ರಲ್ಲಿ ಅವಳು ಸ್ಪ್ರೈಟ್ ಬೇರೆ ಕೊಡ್ತಾ ಇದ್ದಾಳೆ ಬಿಲ್ ಮಾಡಿ ಅಂತ ಹೇಳಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.